ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ ಟಿಪ್ಸ್, ಬನ್ನಿ ನೋಡೋಣ ಏನದು. ನೋಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ. ಲೋ BP ಹೊಂದಿದವರಿಗೆ ಇಲ್ಲಿದೆ ನೋಡಿ ಸಿಂಪಲ್ ಮನೆಮದ್ದು. ಅಧಿಕ ರಕ್ತದ ಒತ್ತಡಕ್ಕೆ ನುಗ್ಗೆ ಸೊಪ್ಪು ಎಲ್ಲಾ ರೀತಿಯಲ್ಲೂ ಸಹಕಾರಿ, ಏಕೆಂದರೆ ಇದರಲ್ಲಿ ಅಧಿಕವಾದ ಪೊಟ್ಯಾಷಿಯಂ ಅಂಶ ಇದೆ. ಸಹಜವಾಗಿಯೂ ಪೊಟ್ಯಾಷಿಯಂ ಅಂತ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಹೇಳಿದೆ. ಇದು ಕೆಲಸ ಮಾಡುವ ರೀತಿ ಕೇಳಿದರೆ ಆಶ್ಚರ್ಯವಾಗುತ್ತೀರಾ? ಮನುಷ್ಯನ ದೇಹದಲ್ಲಿ ರಕ್ತನಾಳಗಳ ಹಿಗ್ಗುವಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ವಾಸೋಪ್ರೆಷನ್ ಎಂಬ ಹಾರ್ಮೋನಿಯನ್ ನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಅದರಿಂದ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರು ನುಗ್ಗೆ ಸೊಪ್ಪನ್ನು ಮಾತ್ರ ಎಂದಿಗೂ ಮರೆಯಬೇಡಿ. ಆದರೆ ಇದಕ್ಕಿಂತ ಮೊದಲು ವೈದ್ಯರನ್ನು ಭೇಟಿ ಮಾಡುವುದನ್ನು ಸಹ ನಿರ್ಲಕ್ಷಿಸಬೇಡಿ. ಹೃದಯದ ಕಾಯಿಲೆಗೆ ರಾಮಬಾಣ ಈ ನುಗ್ಗೆ ಸೊಪ್ಪು. ನಾನು ಮೊದಲೇ ಹೇಳಿರುವ ಪ್ರಕಾರ ಮಧುಮೇಹ ಮತ್ತು ರಕ್ತದೊತ್ತಡ ಪರೋಕ್ಷವಾಗಿ ಹೃದಯದ ಕಾಯಿಲೆಗೆ ಕಾರಣವಾದರೆ ನಾವು ಸೇವಿಸುವ ಆಹಾರದಲ್ಲಿನ ಅಧಿಕವಾದ ಕೊಲೆಸ್ಟ್ರಾಲ್ ಪ್ರತ್ಯಕ್ಷವಾಗಿ ನಮ್ಮ ಹೃದಯದ ಕಾಯಿಲೆಗೆ ದಾರಿ ಮಾಡಿಕೊಡುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಒಂದು ಕೊಬ್ಬಿನಾಂಶಕ್ಕೆ ಸಂಬಂಧಪಟ್ಟ ವಸ್ತುವಾಗಿದ್ದು, ಇದು ರಕ್ತನಾಳದ ಒಳಗೆ ಪ್ಲೇಕ್ ರಚನೆಯಾಗುವಂತೆ ಮಾಡಿ ದೇಹ ರಕ್ತ ಒತ್ತಡವನ್ನು ಜಾಸ್ತಿ ಮಾಡಿ ಹೃದಯದ ಕೋಶಗಳನ್ನು ಹಾನಿ ಮಾಡಿ ಕೊನೆಗೆ ಹೃದಯ ಅಪಘಾತವೆಂದು ಮಾಡುತ್ತದೆ. ಗೈಸ್, ಆದರೆ ಆರೋಗ್ಯಕ್ಕೆ ಸಹಕಾರಿಯಾಗಿರುವ ನುಗ್ಗೆ ಸೊಪ್ಪನ್ನು ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಎಂದು ಗುರುತಿಸಲಾಗದ LDL ನಿಂದ ನಿಮ್ಮ ಹೃದಯವನ್ನು ರಕ್ಷಿಸಿಕೊಳ್ಳಬಹುದು. ಇದಕ್ಕೆ ಕಾರಣ ನುಗ್ಗೆ ಸೊಪ್ಪಿನಲ್ಲಿರುವ ಒಮೆಗಾ 3 ಫ್ಯಾಟಿ ಆಮ್ಲದ ಅಂಶ ಕೊಲೆಸ್ಟ್ರಾಲಿಕ್ ಅಂಶಗಳನ್ನು ದೇಹದಿಂದ ಹೀರಿಕೊಂಡು ಕೊಲೆಸ್ಟ್ರಾಲಿಕ್ ರಕ್ತನಾಳದ ಒಳಗಡೆ ಹೋಗಿ ಪ್ಲೇಕ್ ರಚನೆ ಆಗುವುದನ್ನು ತಡೆಗಟ್ಟುತ್ತದೆ. ಇನ್ನು ವೈದ್ಯಪದಲ್ಲಿ ಇಂತಹ ಯಾವುದೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಗುರಿಯಾಗಬಾರದೆಂದರೆ ಇವಾಗಿನಿಂದಲೇ ಆಗಾಗ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡಿ. ಗಾಯ್ಸ್, ತಪ್ಪದೆ ನುಗ್ಗೆ ಸೊಪ್ಪನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.